ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿ ದಿಸ್ ಸೈಡ್. ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ದು ಸೆಕೆಂಡ್ ಚಾಪ್ಟರ್ ಆದಂತಹ ಸಮ್ಮರೈಸೇಷನ್ ಆಫ್ ಡೇಟಾನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಆದಷ್ಟು ಈ ಚಾಪ್ಟರ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಇವಾಗ ಡೇಟಾ ಸಮ್ಮರೈಸೇಷನ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. Data summarization is the science and art of conveying information more effectively and efficiently. ಒಂದು ಇನ್ಫಾರ್ಮೇಷನ್ನ ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಅದನ್ನು ಡೆಲಿವರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಟೂಲೇ ಏನಂತ ಕರೀತಾರೆ, ಡೇಟಾ ಸಮ್ಮರೈಸೇಷನ್. ಸೊ ಡೇಟಾ ಸಮ್ಮರೈಸೇಷನ್ ಅಂತ ಕರೀತಾರೆ. ದ ಮೇನ್ ಪರ್ಪಸ್ ಆಫ್ ಡೇಟಾ ಸಮ್ಮರೈಸೇಷನ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಟು ರೆಡ್ಯೂಸ್ ದ ಟೈಮ್ ಆ್ಯಂಡ್ ಎಫರ್ಟ್ ಆಫ್ ದ ಡೆಲಿವರಿಂಗ್ ಇನ್ಫಾರ್ಮೇಷನ್. ಒಂದು ಇನ್ಫಾರ್ಮೇಷನ್ನ ಡೆಲಿವರ್ ಮಾಡ್ತಕ್ಕಂಥ ಟೈಮ್ನ ರೆಡ್ಯೂಸ್ ಮಾಡೋದಕ್ಕೆ ಈ ಡೇಟಾ ಸಮ್ಮರೈಸೇಷನ್ನ ನಾವು ಆಪ್ಟ್ ಮಾಡ್ಕೊತೀವಿ. ಇದು ಒಂದು ಮೇನ್ ಪರ್ಪಸ್ ಆಫ್ ದ ಡೇಟಾ ಸಮ್ಮರೈಸೇಷನ್. ಸೆಕೆಂಡ್ ಒಂದು, ಟು ಕಂಪ್ರೆಸ್ ದ ಇನ್ಫಾರ್ಮೇಷನ್. ಇವಾಗ ಒಂದು ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಿದ್ವಿ ಅಂದರೆ ಅದು ಲಾಂಗ್ ಇನ್ಫಾರ್ಮೇಷನ್ ಆದರೆ ಅದನ್ನು ಕಂಪ್ರೆಸ್ ಮಾಡಿ ನಾವು ಡೆಲಿವರ್ ಮಾಡ್ತೀವಿ. ಸೊ ಕಂಪ್ರೆಸ್ ಮಾಡಿ ನಾವು ಇನ್ಫಾರ್ಮೇಷನ್ನ ಡೆಲಿವರ್ ಮಾಡೋದನ್ನ ಏನಂತ ಅಂತೀವಿ, ಡೇಟಾ ಸಮ್ಮರೈಸೇಷನ್ನು ಮೇನ್ ಪರ್ಪಸ್ ಅಂತ ಕರಿತೀವಿ ಅಥವಾ ಹೇಳ್ತೀವಿ. ಓಕೆನಾ. ಇವಾಗ ಡೇಟಾ ಸಮ್ಮರೈಸೇಷನಲ್ಲೇ ನೆಕ್ಸ್ಟ್ ಪಾರ್ಟ್ ಬರ್ತಾ ಹೋಗುತ್ತೆ. ಅದೇನಪ್ಪ ಅಂದರೆ ಪಾಪ್ಯುಲೇಷನ್ ಮತ್ತು ಸ್ಯಾಂಪಲ್ ಅಂತ. ಸೊ ಪಾಪ್ಯುಲೇಷನ್ ಅಂದರೆ ಏನು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. Population refers to the entire group of people, objects, events. ಇದು ಒಂದು ಕಲೆಕ್ಷನ್ ಆಫ್ ಇವೆಂಟ್ಸ್ ಅಥವಾ ಪೀಪಲ್ ಅಥವಾ ಆಬ್ಜೆಕ್ಟ್ ಆಗಿರುತ್ತೆ. ಯಾಕಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದು ಗ್ರೂಪ್ ಆಫ್ ಆಬ್ಜೆಕ್ಟ್, ಪೀಪಲ್ ಅಥವಾ ಇವೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನೇನಂತ ಕರಿತೀವಿ ನಾವು, ಪಾಪ್ಯುಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ಸ್ಯಾಂಪಲ್. ಸ್ಯಾಂಪಲ್ ಈಸ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಏನು ರೆಫರ್ ಮಾಡುತ್ತೆ ಅಂದರೆ ಗ್ರೂಪ್ ಆಫ್ ಪೀಪಲ್, ಗ್ರೂಪ್ ಆಫ್ ಈವೆಂಟ್ಸ್ ಆ್ಯಂಡ್ ಗ್ರೂಪ್ ಆಫ್ ಆಬ್ಜೆಕ್ಟ್ನ ರೆಫರ್ ಮಾಡುತ್ತೆ. ಸ್ಯಾಂಪಲ್ ಅನ್ನೋದು ಇಟ್ ಈಸ್ ಅ ಪಾರ್ಟ್ ಆಫ್ ಪಾಪ್ಯುಲೇಷನ್. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಂಬರ್ ಆಫ್ ಫ್ರೂಟ್ಸ್ನ ತಗೊಳ್ಳೋಣ. ಇದು ಒಂದು ಗ್ರೂಪ್ ಆಫ್ ಫ್ರೂಟ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿ ಅದರಲ್ಲಿ ಒಂದು ಫ್ರೂಟ್ನ ಎತ್ಕೊಳ್ಳೋಣ, ಒಂದು ಆ್ಯಪಲ್ನ ಎತ್ಕೊಳ್ಳೋಣ. ಸೊ ಆ್ಯಪಲ್ ಬಂದು ಇಟ್ ಈಸ್ ಅ ಪಾಪ್ಯುಲೇಷನ್ ಪಾರ್ಟ್. ಏನು ನಾವು ಆ್ಯಪಲ್ನ ಸೆಲೆಕ್ಟ್ ಮಾಡಿ ತಗೋತೀವಿ ಅದನ್ನು ನಾವೇನಂತ ಕರಿತೀವಿ, ಸ್ಯಾಂಪಲ್ ಅಂತ ಕರಿತೀವಿ. ಇಟ್ ಈಸ್ ಅ ಪಾರ್ಟ್ ಆಫ್ ಪಾಪ್ಯುಲೇಷನ್. ಏನು ಗ್ರೂಪ್ ಆಫ್ ಆಬ್ಜೆಕ್ಟ್ ಅಥವಾ ಇವೆಂಟ್ ಇರುತ್ತೆ ಅದರಲ್ಲಿ ಪಾರ್ಟ್ ಆಫ್ ಆಬ್ಜೆಕ್ಟ್ ಅಥವಾ ಇವೆಂಟ್ ಏನು ಬರುತ್ತೆ ಅದನ್ನು ನಾವೇನಂತ ಕರಿತೀವಿ, ಸ್ಯಾಂಪಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಇನ್ನೂ ಒಂದು ಡೆಫಿನಿಷನ್ ಇದೆ, ಅದನ್ನು ಹೇಳ್ತೀನಿ, ಹಾಗೆ ಕೇಳಿಸ್ಕೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ. ಕಲೆಕ್ಷನ್ ಆಫ್ all the units or elements that possesses common characteristics population. ಇದು ಬಂದು ಪಾಪ್ಯುಲೇಷನ್ದು. ನೆಕ್ಸ್ಟ್, ಸಬ್ಗ್ರೂಪ್ ಆಫ್ ದ ಮೆಂಬರ್ ಆಫ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಎ ಸ್ಯಾಂಪಲ್. ಇದೆರಡೂ ಕೂಡ ಇನ್ನೊಂದು ಡೆಫಿನಿಷನ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಸ್ಯಾಂಪಲ್. ಈಗ ನಾವು ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ಗೆ ಹೋಗೋಣ. ಸೊ ಇವಾಗ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಹೇಳ್ತೀನಿ. ಫಸ್ಟು ಡೇಟಾ ಸಮ್ಮರೈಸೇಷನ್ ಅಂದರೆ ಏನು ಅಂತ ಹೇಳಿದೆ. ಅದನ್ನು ನ್ಯೂಮರಿಕಲ್ ಆ್ಯಂಡ್ ವಿಷುವಲ್ ಇದೆರಡು ಕಾಂಬಿನೇಷನಿಂದ ಡೇಟಾ ಸಮ್ಮರೈಸೇಷನ್ ಆಗಿದೆ ಅಂತಲೂ ಹೇಳಿದೆ. ಅದಾದಮೇಲೆ ಈ ಡೇಟಾ ಸಮ್ಮರೈಸೇಷನ್ದು ಮೇನ್ ಪರ್ಪಸ್ ಏನು ಅಂತಲೂ ನಿಮಗೆ ತಿಳಿಸಿದ್ದೀನಿ. ಅದರಲ್ಲಿ ನೆಕ್ಸ್ಟ್ ಬರ್ತಾ ಹೋದರೆ ಪಾಪ್ಯುಲೇಷನ್ ಆ್ಯಂಡ್ ಸ್ಯಾಂಪಲ್ ಬರುತ್ತೆ. ಪಾಪ್ಯುಲೇಷನ್ ಅಂದರೆ ಏನು ಆ್ಯಂಡ್ ಸ್ಯಾಂಪಲ್ ಅಂದರೆ ಏನು ಅಂತ ಕೂಡ ತಿಳಿಸಿದ್ದೀನಿ. ಇವಾಗ ಫರ್ದರ್ ನಾವು ಮುಂದೆ ಹೋಗೋದಾದರೆ ನೆಕ್ಸ್ಟ್ ಟಾಪಿಕ್ ಬಂದು ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ನಿಮಗೆ ಚಾಪ್ಟರಲ್ಲೇ ಹೇಳಿದ್ದೀನಿ. ಸೊ ನೀವು ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಚಾಪ್ಟ್ರಲ್ಲಿ ಏನೇನು ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಸೊ ನೀವು ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಇವಾಗ ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ಗೆ ಬರೋಣ. ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ಗೆ ಎರಡು ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸು, ಸೆಕೆಂಡ್ ಒಂದು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸು. ಇವೆರಡೂ ಕೂಡ ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇವಾಗ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ. ಕಲೆಕ್ಟಿಂಗ್ ಸಮ್ಮರೈಸೇಷನ್ ಆ್ಯಂಡ್ ಡಿಸ್ಕ್ರೈಬಿಂಗ್ ಡೇಟಾ. ಒಂದು ಡೇಟಾನ ಕಲೆಕ್ಟ್ ಮಾಡಿ ಅದನ್ನು ಸಮ್ಮರೈಸೇಷನ್ ಮಾಡಿ ಮತ್ತೆ ಅದನ್ನು ಡಿಸ್ಕ್ರೈಬ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಡಿಸ್ಕ್ರಿಪ್ಟಿವ್ ಡೇಟಾ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎ ಡೆಫಿನಿಷನ್ ಆಫ್ ಡಿಸ್ಕ್ರಿಪ್ಟಿವ್ ಡೇಟಾ. ನೆಕ್ಸ್ಟ್ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ಡೆಫಿನಿಷನ್ ಹೇಳ್ತೀನಿ. ಡ್ರಾಯಿಂಗ್ ಕನ್ಕ್ಲೂಷನ್ಸ್ ಆ್ಯಂಡ್ ಮೇಕಿಂಗ್ ಡಿಸಿಷನ್ ಕನ್ಸರ್ನಿಂಗ್ ಅ ಡೇಟಾ.
ಡೇಟಾ ಮೇಲೆ ನಾವೇನು ಕನ್ಕ್ಲೂಷನ್ಸ್ನ ಮಾಡ್ತೀವಿ ಮತ್ತು ಡ್ರಾಯಿಂಗ್ನ ಏನು ಮಾಡ್ತೀವಿ, ಅದಾದಮೇಲೆ ಡಿಸಿಷನ್ಸ್ನ ಏನು ತೊಗೋತೀವಿ ಅದನ್ನು ನಾವೇನಂತ ಕರಿತೀವಿ, ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಇದೆರಡು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸು, ಇದರದ್ದು ಡೆಫಿನೇಷನ್. ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ನ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಹೇಳ್ತೀನಿ. ಡಿಸ್ಕ್ರಿಪ್ಟಿವ್ ಡೇಟಾದಲ್ಲಿ ಆರ್ಗನೈಸಿಂಗ್ ಆ್ಯಂಡ್ ಸಮ್ಮರೈಸಿಂಗ್ ಡೇಟಾ ಯೂಸಿಂಗ್ ನಂಬರ್ಸ್ ಆ್ಯಂಡ್ ಗ್ರಾಫ್. ಓಕೆನಾ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ, ಒಂದು ಡೇಟಾನ ಸಮ್ಮರೈಸ್ ಮಾಡೋದು ಮತ್ತು ಆರ್ಗನೈಸೇಷನ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ನಂಬರ್ ಆ್ಯಂಡ್ ಗ್ರಾಫ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದನ್ನು ನಾವೇನಂತ ಕರಿತೀವಿ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಅದೇ ನಾವು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ಗೆ ಬಂದರೆ, ಯೂಸಿಂಗ್ ಸ್ಯಾಂಪಲ್ ಡೇಟಾ ಟು ಮೇಕ್ ಅ ಇನ್ಫರೆನ್ಸ್ ಆರ್ ಡ್ರಾ ಕನ್ಕ್ಲೂಷನ್ ಆಫ್ ದ ಪಾಪ್ಯುಲೇಷನ್. ಒಂದು ಪಾಪ್ಯುಲೇಷನ್ದು ಕನ್ಕ್ಲೂಷನ್ ನಾವು ಮಾಡೋದನ್ನು ಏನಂತ ಕರಿತೀವಿ, ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆನಾ. ಇದು ಫಸ್ಟ್ ಪಾಯಿಂಟ್. ಇವಾಗ ನಾವು ಸೆಕೆಂಡ್ ಪಾಯಿಂಟಿಗೆ ಹೋದರೆ, ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಯಾಂಪಲ್ ಆರ್ ಪಾಪ್ಯುಲೇಷನ್. ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಸ್ಕ್ರೈಬ್ ಮಾಡೋದನ್ನು, ಒಂದು ಪಾಪ್ಯುಲೇಷನ್ ಅಥವಾ ಸ್ಯಾಂಪಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಸ್ಕ್ರೈಬ್ ಮಾಡೋದನ್ನು ನಾವೇನಂತ ಕರಿತೀವಿ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ಅದೇ ಥರ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದು ಪಾಯಿಂಟ್ ಇದೆ. ದ ಆಬ್ಜೆಕ್ಟಿವ್ ಇಸ್ ಟು ಡ್ರಾ ಕನ್ಕ್ಲೂಷನ್ ಆಫ್ ದ ಪಾಪ್ಯುಲೇಷನ್ ಡೇಟಾ. ಒಂದು ಪಾಪ್ಯುಲೇಷನ್ ಡೇಟಾಡು ಕನ್ಕ್ಲೂಷನ್ನ ನಾವು ಏನು ಬರೀತೀವಿ ಅಥವಾ ತೊಗೋತೀವಿ ಅದನ್ನು ನಾವೇನಂತ ಕರಿತೀವಿ, ಇನ್ಫರೆನ್ಷಿಯಲ್ ಡೇಟಾ ಅಂತ ಕರಿತೀವಿ. ಥರ್ಡ್ ಪಾಯಿಂಟ್, ಕಲೆಕ್ಷನ್ನು, ಸಮ್ಮರೈಸಿಂಗು, ಅದಾದಮೇಲೆ ಪ್ರೆಸೆಂಟಿಂಗ್ ಆಫ್ ಡೇಟಾನ ನಾವೆಂತ ಕರಿತೇವೆ, ಡಿಸ್ಕ್ರಿಪ್ಟಿವ್ ಡೇಟಾ ಅಂತ ಕರಿತೀವಿ. ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸಿಗೆ ಬಂದರೆ, ಡ್ರಾಯಿಂಗ್ ಕನ್ಕ್ಲೂಷನ್ಸು, ಪರ್ಫಾರ್ಮಿಂಗ್ ಎಸ್ಟಿಮೇಷನ್ಸ್ ಆ್ಯಂಡ್ ಮೇಕಿಂಗ್ ಪ್ರಿಡಿಕ್ಷನ್ ಮಾಡೋದು, ಡಿಸಿಷನ್ಸ್ ಮೇಕಿಂಗ್ನ ಮಾಡೋದು, ಅದೆಲ್ಲ ಕೂಡ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ಗೆ ಬರುತ್ತೆ. ಈಗ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಮತ್ತು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಬಂದು ಗ್ರಾಫು, ಚಾರ್ಟ್ಸು, ಟೇಬಲಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಇನ್ಫರೆನ್ಷಿಯಲ್ಸ್ ಬಂದು ಪ್ರಾಬಬಿಲಿಟಿ ಸ್ಕೋರಲ್ಲಿ ಒಂದು ನ್ಯೂಮರಿಕಲ್ ಆಗಿ ಇದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಓಕೆನಾ. ಇದಿಷ್ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟ್ಯಾಟಿಸ್ಟಿಕಲ್ ಟೈಪ್ಸು, ಅಂದರೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಿತ್ತು. ಇವಾಗ ಟೈಪ್ಸ್ ಆಫ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ನ ನೋಡ್ಕೊಳ್ಳೋಣ. ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸು. ಫಸ್ಟ್ ಒನ್ನು ಡಿಸ್ಟ್ರಿಬ್ಯೂಷನು, ಸೆಕೆಂಡ್ ಒನ್ನು ಸೆಂಟ್ರಲ್ ಟೆಂಡೆನ್ಸಿ, ಆ್ಯಂಡ್ ಥರ್ಡ್ ಒನ್ ವೇರಿಯಬಿಲಿಟಿ. ಅದರಲ್ಲಿ ಫಸ್ಟ್ ಒನ್ನು ಡಿಸ್ಟ್ರಿಬ್ಯೂಷನ್ ಅಂದರೆ, ಇವಾಗ ನಿಮ್ಗೆ ಆಲ್ರೆಡಿ ಹೇಳಿದೆ, ಡಿಸ್ಕ್ರಿಪ್ಟಿವ್ ಡೇಟಾನ ಚಾರ್ಟ್ಸ್ ಆ್ಯಂಡ್ ಗ್ರಾಫ್ ಮೂಲಕ ನಾವು ಪ್ಲಾಟ್ ಮಾಡ್ಬೋದು ಅಂತ. ಸೊ ಅದನ್ನು ಪ್ಲಾಟ್ ಮಾಡಬೇಕಾದ್ರೆ ನಮಗೆ ಫ್ರೀಕ್ವೆನ್ಸಿ ಅನ್ನೋದು ಬೇಕೇ ಬೇಕು. ಫ್ರೀಕ್ವೆನ್ಸಿ ಅಂದರೆ ಏನು ಅನ್ನೋದನ್ನು ನೆಕ್ಸ್ಟ್ ಮುಂದೆ ಬರುತ್ತೆ ಅವಾಗ ಹೇಳ್ತೀನಿ. ಫ್ರೀಕ್ವೆನ್ಸಿ ಆಫ್ ಈಚ್ ವ್ಯಾಲ್ಯೂನ ನಾವು ಕಂಡುಹಿಡಿಯೋದಕ್ಕೆ ಈ ಡಿಸ್ಟ್ರಿಬ್ಯೂಷನ್ ಬೇಕು. ಸೊ ಡಿಸ್ಟ್ರಿಬ್ಯೂಷನ್ ಅಂದರೆ ಇಟ್ ಕನ್ಸರ್ನ್ಸ್ ಅಬೌಟ್ ಫ್ರೀಕ್ವೆನ್ಸಿ ಆಫ್ ಈಚ್ ವ್ಯಾಲ್ಯೂ. ಓಕೆನಾ. ನೆಕ್ಸ್ಟು ಟೆಂಡೆನ್ಸಿ, ಸೆಂಟ್ರಲ್ ಟೆಂಡೆನ್ಸಿ. ಇದು ಸೆಂಟ್ರಲ್ ಟೆಂಡೆನ್ಸಿ ಏನಂದರೆ ಆವ್ರೇಜ್ ಆಫ್ ಈಚ್ ವ್ಯಾಲ್ಯೂ, ಆವ್ರೇಜ್ ವ್ಯಾಲ್ಯೂನ ಇದು ಕನ್ಸರ್ನ್ ಮಾಡುತ್ತೆ. ಸೊ ಥರ್ಡ್ ಒನ್ನು ವೇರಿಯಬಿಲಿಟಿ ಅಂದರೆ ಹೇಗೆ ನಾವು ವ್ಯಾಲ್ಯೂಸ ಸ್ಪ್ರೆಡ್ ಔಟ್ ಮಾಡ್ತೀವಿ, ನಮ್ಮ ಪ್ಲಾಟಲ್ಲಿ ಆಗಿರ್ಬೋದು, ನಮ್ಮ ಗ್ರಾಫಲ್ಲಿ ಆಗಿರ್ಬೋದು, ಮತ್ತು ಚಾಟ್ಸಲ್ಲಿ ಆಗಿರ್ಬೋದು ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಸೊ ಅದನ್ನು ವೇರಿಯಬಿಲಿಟಿ ಅಂತ ನಾವು ಕರಿತೀವಿ. ಇವಾಗ ಡೇಟಾಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ಕು ಡೇಟಾಕ್ಕಿಂತ ಮುಂಚೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 2 ಥರ ನಾವು ಮೆಷರ್ನ ಮಾಡ್ಬೋದು. ಒಂದು ಸೆಂಟ್ರಲ್ ಟೆಂಡೆನ್ಸಿ, ಮೆಷರ್ ವಿತ್ ಸೆಂಟ್ರಲ್ ಟೆಂಡೆನ್ಸಿ. ಇನ್ನೊಂದು ಮೆಷರ್ ಆಫ್ ಡಿಸ್ಪರ್ಷನ್. ಇವೆರಡು ಟೈಪಲ್ಲಿ ಕೂಡ ನಾವು ಏನು ಮಾಡ್ಬೋದು, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ನ ಕಂಡುಹಿಡಿಬೋದು. ಸೊ ಇವಾಗ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ 3 ಥರ ಬರುತ್ತೆ. ಮೀನ್, ಮೋಡ್, ಮೀಡಿಯನ್. ನಿಮಗೆ ಗೊತ್ತೇ ಇದೆ ಇದನ್ನು ಮುಂದೆ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಚಾಪ್ಟರಲ್ಲಿ ಇದು ಬರುತ್ತೆ. ಅದಾದಮೇಲೆ ಮೆಷರ್ ಆಫ್ ಡಿಸ್ಪರ್ಷನ್. ಇದರಲ್ಲಿ ಯಾವ್ದಾದ್ರು ಬರುತ್ತೆ, ರೇಂಜ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕ್ವಾರ್ಟೈಲ್ ಡಿವಿಯೇಷನ್, ವೇರಿಯನ್ಸ್, ಅಬ್ಸಲ್ಯೂಟ್ ಡಿವಿಯೇಷನ್. ಸೊ ಇದಿಷ್ಟು ಕೂಡ ನೆಕ್ಸ್ಟ್ ಡಿಸ್ಪರ್ಷನಲ್ಲಿ ನಾವು ಮೆಷರ್ ಮಾಡ್ತಕ್ಕಂಥ ವ್ಯಾಲ್ಯೂಸು. ಇದು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ, ಆವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮಗೆ ಇದು ಗೊತ್ತಿರಲಿ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 2 ಟೈಪ್ ಬರುತ್ತೆ. 2 ಟೈಪ್ ನಾವು ಮೆಷರ್ ಮಾಡ್ಬೋದು. ಅದರಲ್ಲಿ ಇವು ಟೈಪ್ಸ್. ಓಕೆನಾ.
ನೆಕ್ಸ್ಟು ಡೇಟಾ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಏನೇನು ಬರುತ್ತೆ, ಗ್ರೂಪ್ಡ್ ಡೇಟಾ ಅಂತ ಬರುತ್ತೆ, ಒಂದು ಅನ್ಗ್ರೂಪ್ಡ್ ಡೇಟಾ ಅಂತ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಇದೆ ಗ್ರೂಪ್ಡ್ ಡೇಟಾ ಅಂದರೆ ಏನು, ಅನ್ಗ್ರೂಪ್ಡ್ ಡೇಟಾ ಅಂದರೆ ಏನು ಅನ್ನೋದು ನೆಕ್ಸ್ಟ್ ಟಾಪಿಕ್ಕು. ಗ್ರೂಪ್ಡ್ ಡೇಟಾ ಅಂದರೆ ಏನು ಅಂದರೆ the data that has been bundled together in categories by given intervals is called as grouped data. ಈಗ ಒಂದು ಗ್ರೂಪ್ ಆಫ್ ಇವೆಂಟ್ಸ್ ತೊಗೊಂಡ್ರೆ ಅಥವಾ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ನ ತೊಗೊಂಡ್ರೆ ಅದನ್ನು ಯೂಸಿಂಗ್ ಇಂಟರ್ವಲ್ ಅದನ್ನು ಕ್ಯಾಟಗರೈಸ್ ಮಾಡಿದ್ರೆ ನಾವು ಅದನ್ನು ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ಇವಾಗ ಫ್ರೂಟಲ್ಲೇ ಎಷ್ಟೊಂದು ಗ್ರೂಪ್ಸ್ ಇದೆ ಅಲ್ವಾ. ಮ್ಯಾಂಗೋ ಬರುತ್ತೆ, ಆರೆಂಜ್ ಬರುತ್ತೆ, ಮೂಸಂಬಿ ಬರುತ್ತೆ, ಅದಾದಮೇಲೆ ಬೇರೆ ಬೇರೆ ವಾಟರ್ಮೆಲನ್ ಬರುತ್ತೆ, ಇನ್ನೂ ಎಷ್ಟು ಟೈಪ್ಸ್ ಗ್ರೂಪ್ ಆಫ್ ಫ್ರೂಟ್ಸ್ ಬರುತ್ತೆ. ಅದೇ ರೀತಿ ಒಂದು ಗ್ರೂಪ್ನ ತೊಗೊಂಡಿದ್ದೀನಿ, ಅದು ಫ್ರೂಟಲ್ಲಿ ಟೈಪ್ಸ್ ತೊಗೊಂಡಿದ್ದೀನಿ, ಅದೆಲ್ಲ ಕ್ಯಾಟಗರೀಸು. ಸೊ ಅದನ್ನೆಲ್ಲ ನಾವು ವಿತ್ ಇಂಟರ್ವಲ್ಲು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ಸೊ ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ನೆಕ್ಸ್ಟ್ ಅನ್ಗ್ರೂಪ್ಡ್ ಡೇಟಾಗೆ ಬರೋಣ. ಅದಕ್ಕಿಂತ ಮುಂಚೆ ಗ್ರೂಪ್ಡ್ ಡೇಟಾನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಹಿಸ್ಟೋಗ್ರಾಮ್ ಮೂಲಕ ಮತ್ತು ಫ್ರೀಕ್ವೆನ್ಸಿ ಟೇಬಲ್ಸ್ ಮೂಲಕ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಈ ಗ್ರೂಪ್ಡ್ ಡೇಟಾನ. ಇವಾಗ ಅನ್ಗ್ರೂಪ್ಡ್ ಡೇಟಾ ಕಡೆ ಹೋಗೋಣ. ಅನ್ಗ್ರೂಪ್ಡ್ ಡೇಟಾ ಅಂದರೆ ಇವಾಗ ಇಲ್ಲಿ ಕೊಟ್ಟಿದ್ದಾರೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅನ್ಗ್ರೂಪ್ಡ್ ಡೇಟಾ ಅಂದರೆ ದ ಡೇಟಾ ಯು ಫಸ್ಟ್ ಗ್ಯಾದರ್ ಫ್ರಮ್ ಎಕ್ಸ್ಪೆರಿಮೆಂಟ್ ಆರ್ ಸ್ಟಡಿ. ಇನ್ನೊಂದು ಡೆಫಿನೇಷನ್ ಇದೆ, ದ ಡೇಟಾ ಗಿವನ್ ಆಸ್ ಇಂಡಿವಿಜುವಲ್ ಡೇಟಾ ಪಾಯಿಂಟ್ಸ್ is called as ungrouped data, as grouped set of data is basically a list of numbers. ಇವಾಗ ಗ್ರೂಪ್ಡ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದು ಗ್ರೂಪ್ ಆಗಿರುತ್ತೆ. ಆದರೆ ಅನ್ಗ್ರೂಪ್ಡ್ ಅಂದರೆ ಇಂಡಿವಿಜುವಲ್ ವ್ಯಾಲ್ಯೂಸ್ ನಾವೇನು ತಗೋತೀವಿ ಅದನ್ನು ನಾವು ಅನ್ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಇವಾಗ ಇದಿಷ್ಟು ಕೂಡ ಏನಾಗಿತ್ತು, ಡೇಟಾ ಟೈಪ್ಸ್ ಆಗಿತ್ತು. ಒಂದು ಗ್ರೂಪ್ಡ್ ಡೇಟಾ, ಒಂದು ಅನ್ಗ್ರೂಪ್ಡ್ ಡೇಟಾ. ನೆಕ್ಸ್ಟ್ ಫ್ರೀಕ್ವೆನ್ಸಿ, ಇದು ಕೂಡ ನೆಕ್ಸ್ಟ್ ಟಾಪಿಕ್ ಆಗಿದೆ. ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದ ನಂಬರ್ ಆಫ್ ಟೈಮ್ಸ್ ಅ ಪರ್ಟಿಕ್ಯುಲರ್ ಡೇಟಾ ವ್ಯಾಲ್ಯೂ ಅಕರ್ಸ್ ಇನ್ ಅ ಗಿವನ್ ಡೇಟಾ ಸೆಟ್ ಈಸ್ ರೆಫರ್ ಟು ಆ್ಯಸ್ ಇಟ್ಸ್ ಫ್ರೀಕ್ವೆನ್ಸಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಇವಾಗ ಒಂದು ಕ್ಲಾಸಲ್ಲಿ ಒಬ್ಬರು ಟೀಚರು ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಗೆ ಯಾವ್ಯಾವ ಕಲರ್ ಇಷ್ಟ ಆಗಿದೆ ಅದನ್ನು ಎದ್ದು ಹೇಳಿ ಅಂತ ಹೇಳ್ತಾರೆ. ಒಬ್ಬ ಸ್ಟೂಡೆಂಟ್ ಏನಂತ ಹೇಳ್ತಾನೆ, ರೆಡ್ ಅಂತ ಹೇಳ್ತಾನೆ. ಒಬ್ಬ ಸ್ಟೂಡೆಂಟ್ ವೈಟ್ ಅಂತ ಹೇಳ್ತಾನೆ, ಇನ್ನೊಬ್ಬ ಸ್ಟೂಡೆಂಟ್ ಗ್ರೀನ್ ಅಂತ ಹೇಳ್ತಾನೆ, ಮತ್ತೆ ಇನ್ನೊಬ್ಬ ರೆಡ್ ಅಂತ ಹೇಳ್ತಾನೆ, ಮತ್ತು ಇನ್ನೊಬ್ಬ ಪಿಂಕ್ ಅಂತ ಹೇಳ್ತಾನೆ. ಅದೇ ಥರ ಈಗ ರೆಡ್ ಅನ್ನೋದು ಪದೇ 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 ಸೇಮ್ ಆರ್ಡರಲ್ಲಿ ರೆಕರ್ ಆಗ್ತಾ ಇದೆ, ಅದನ್ನು ಏನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇವಾಗ ಸೇಮ್ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಬ್ಬರು ಟೀಚರ್, ಸೇಮ್ ಡೇಟಾನ ಕಲೆಕ್ಟ್ ಮಾಡ್ತಿದ್ದಾರೆ ಟೀಚರ್. ಏನಂದರೆ ಕ್ಲಾಸಲ್ಲಿ ಯಾವ್ಯಾವ ಸ್ಟೂಡೆಂಟ್ಗೆ ಯಾವ್ಯಾವ ಕಲರ್ ಇಷ್ಟ ಅನ್ನೋದು ಒಂದು ಡೇಟಾ. ಅದರಲ್ಲಿ ಮತ್ತೆ ಮತ್ತೆ ರೆಡ್ ಕಲರ್ ರೆಕರ್ ಆಗ್ತಾ ಇದೆ ಅಂದರೆ ಅದು ಫ್ರೀಕ್ವೆನ್ಸಿ ಆಗಿ ನಮಗೆ ಎಕ್ಸಾಂಪಲ್ ಕೊಡುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಓಕೆನಾ. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಮೇಯ್ನಾಗಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಆಫ್ ಮಾಡ್ತಾ ಇದ್ವಿ ಅಥವಾ ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮಗೆ ಕ್ಲಾಸ್ ಇಂಟರ್ವಲ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಇವಾಗ ಕ್ಲಾಸ್ ಇಂಟರ್ವಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ಲಾಸ್ ಇಂಟರ್ವಲ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಎಲಿಮೆಂಟ್ ಪರ್ಟಿಕ್ಯುಲರ್ಲಿ ಇನ್ ಆರ್ಗನೈಸಿಂಗ್ ಆ್ಯಂಡ್ ಸಮ್ಮರೈಸಿಂಗ್ ಡೇಟಾ. ಇಟ್ ಸರ್ವ್ಸ್ ಆಸ್ ಅ ಫಂಡಮೆಂಟಲ್ ಟೂಲ್ ಫಾರ್ ಗ್ರೂಪಿಂಗ್ ಡೇಟಾ ಪಾಯಿಂಟ್ಸ್. ಓಕೆನಾ. ಇದು ಡೆಫಿನೇಷನ್. ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಏನಪ್ಪ ಅಂದರೆ ಇವಾಗ ಒಂದು ಬಸ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಏಜ್ ಅವರು ಟ್ರಾವೆಲ್ ಮಾಡ್ತಿರ್ತಾರೆ. ಇಂಟರ್ವಲ್ ಅಂದರೆ ಹೇಗೆ ಅಂದರೆ ಇವಾಗ 1 to 10 years ಎಷ್ಟು ಜನ ಟ್ರಾವೆಲ್ ಮಾಡ್ತಿದ್ದಾರೆ. ಅದಾದಮೇಲೆ 10 to 20 ಏಜ್ ಅವರು ಎಷ್ಟು ಜನ ಟ್ರಾವೆಲ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ 20 to 30 ಏಜ್ ಅವರು ಎಷ್ಟು ಜನ ಟ್ರಾವೆಲ್ ಮಾಡ್ತಾಯಿದ್ದಾರೆ. 30 to 40 ಏಜ್ ಅವರು ಎಷ್ಟು ಜನ ಟ್ರಾವೆಲ್ ಮಾಡ್ತಿದ್ದಾರೆ. ಇದು ನಮಗೆ ಫ್ರೀಕ್ವೆನ್ಸಿ ಬರುತ್ತೆ. ಓಕೆ. ಇದನ್ನು ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತೀವಿ. ಅದು ಡಿಫ್ರೆನ್ಸ್ ಇದೆ ನೋಡಿ, ಒಂದಕ್ಕೂ ಇನ್ನೊಂದಕ್ಕೂ 1 to 10 ನೋಡಿದ್ವಿ. ಸೊ ಅದು ಡಿಫ್ರೆನ್ಸ್ ಏನು ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಏನಿದೆ 20 to 30, 10 to 20. ಸೊ ಫಸ್ಟ್ಗೂ ಸೆಕೆಂಡ್ಗೂ ನಾವೇನಾದರೂ ಮೈನಸ್ ಮಾಡ್ತಾ ಹೋದರೆ ಅದು ಡಿಫ್ರೆನ್ಸ್ ತೊಗೊಂಡ್ರೆ 10 ಬರುತ್ತೆ. ಸೊ 10 ಅನ್ನೋದು ಕ್ಲಾಸ್ ಇಂಟರ್ವಲ್. ಸೊ ಇದನ್ನು ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. It is an important element particularly in organizing and
summarizing data. It serves as a fundamental tool for grouping data points. ಇದು ಒಂದು ಗ್ರೂಪ್ ಮಾಡೋದಕ್ಕೆ, ನಿಮಗೆ ಏನು ಡೇಟಾ ಇದೆ ಅದನ್ನು ಒಂದು ಗ್ರೂಪ್ ಥರ ಕನ್ವರ್ಟ್ ಮಾಡಿ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಟೂಲ್ ಏನಂತ ಕರಿತೀವಿ, ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ನೆಕ್ಸ್ಟು ಕ್ಲಾಸ್ ಇಂಟರ್ವಲಲ್ಲೂ ಕೂಡ 2 ಟೈಪ್ ಇದೆ. ಅದು ಯಾವುದಪ್ಪ ಅಂದರೆ ಲೋಯರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ಹೈಯರ್ ಕ್ಲಾಸ್ ಲಿಮಿಟ್ ಅಂತ. ಲೋಯರ್ ಕ್ಲಾಸ್ ಲಿಮಿಟ್ ಅಂದರೆ ಏನಿಲ್ಲ, ನಮಗೇನು ಕ್ಲಾಸ್ ಇಂಟರ್ವಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿ ಲೀಸ್ಟ್ ಏನಿರುತ್ತೆ, ಲೀಸ್ಟ್ ಲಿಮಿಟ್ ಏನಿರುತ್ತೆ ಅದನ್ನು ನಾವು ಲೋಯರ್ ಲಿಮಿಟ್ ಅಂತ ಕರಿತೀವಿ. ಇವಾಗ ಲೀಸ್ಟ್ ಏನು ಹೇಳಿದೆ ನಿಮಗೆ, 1 to 10, 10 to 20, 20 to 30, 30 to 40. ಇದರಲ್ಲಿ ಲೀಸ್ಟ್ ಯಾವ್ದು ಬರುತ್ತೆ, 1 to 10. ಇಟ್ ಈಸ್ ಅ ಲೋಯರ್ ಲಿಮಿಟ್. ನೆಕ್ಸ್ಟ್ ಹೈಯರ್ ಲಿಮಿಟ್ ಅಂದರೆ ಅದರಲ್ಲೇ ಕೊಟ್ಟಿರ್ತಕ್ಕಂಥದ್ರಲ್ಲಿ ಹೈಯರ್ ಲಿಮಿಟ್ ಅಂದರೆ 30 to 40. ಇದು ನಮಗೆ ಅಪ್ಪರ್ ಲಿಮಿಟ್ ಆಗಿರುತ್ತೆ. ಹೈಯರ್ ಲಿಮಿಟ್ ಅಂತಲೂ ಕರೀತಾರೆ, ಅಪ್ಪರ್ ಲಿಮಿಟ್ ಅಂತಲೂ ಕರೀತಾರೆ. ಸೊ ಇದು ನಮಗೆ ಅಪ್ಪರ್ ಲಿಮಿಟ್ ಆಗಿರುತ್ತೆ. ಲೋಯರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ ಈಸ್ ಆ್ಯನ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್. ಓಕೆನಾ, ಇದರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. The presentation of data in groups along with the frequency of each group is called the frequency distribution of group data. ಸೊ ಒಂದು ಗ್ರೂಪ್ನ ನಾವು ಪ್ರೆಸೆಂಟೇಷನ್ ಮಾಡೋದಾದರೆ ಅಥವಾ ರೆಪ್ರೆಸೆಂಟ್ನ ಮಾಡೋದಾದರೆ ಫ್ರೀಕ್ವೆನ್ಸಿ ಜೊತೆಗೆ ಅದನ್ನು ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಆ ಡಿಸ್ಟ್ರಿಬ್ಯೂಷನ್ ಏನಂತ ಕರಿತೀವಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಫ್ರೀಕ್ವೆನ್ಸಿ ಹೇಳಿದೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಾವು ಮಾಡೋದಕ್ಕೆ ಆಗಲ್ಲ. ಸೊ ಇಟ್ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ಫ್ರೀಕ್ವೆನ್ಸಿ ಇನ್ ಈಚ್ ಗ್ರೂಪ್ ಅನ್ನೋದು ಇದು ಡೆಫಿನೇಷನ್. ಸೊ ಇವಾಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಏನು ವೇರಿಯಸ್ ಮೆಥಡ್ಸ್ ಇದ್ದಾವೆ. ಅದರಲ್ಲಿ ಹಿಸ್ಟೋಗ್ರಾಮು, ಬಾರ್ ಗ್ರಾಫು, ಫ್ರೀಕ್ವೆನ್ಸಿ ಪಾಲಿಗಾನು, ಲೈನ್ ಗ್ರಾಫು ಮತ್ತು ಪೈ ಚಾರ್ಟಲ್ಲೆಲ್ಲ ನಾವು ರೆಪ್ರೆಸೆಂಟ್ನ ಮಾಡ್ತೀವಿ. ಇದಿಷ್ಟು ಟೈಪಲ್ಲಿ ನಾವು ರೆಪ್ರೆಸೆಂಟ್ನ ಮಾಡ್ಬೋದು. ನಿಮಗೆ ಇವಾಗ DCETಯಲ್ಲಿ ಕ್ವೆಶನ್ ಕೂಡ ಕೇಳ್ಬೋದು. ಏನಂತ ಅಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಬಿ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಡ್ಯಾಶ್ ಅಂತ ಕೊಟ್ಟು ಒಂದು 4 ಆಪ್ಷನ್ ಕೊಟ್ಟರೆ ಈ 5ರಲ್ಲಿ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಟಿಕ್ ಮಾಡ್ಬೋದು. ಫಸ್ಟ್ ಒಂದು ಹಿಸ್ಟೋಗ್ರಾಮ್, ಬಾರ್ ಗ್ರಾಫ್, ಫ್ರೀಕ್ವೆನ್ಸಿ ಪಾಲಿಗಾನ್, ಲೈನ್ ಗ್ರಾಫ್ ಆ್ಯಂಡ್ ಪೈ 5 ಕೂಡ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ದ ಡಿಸ್ಟ್ರಿಬ್ಯೂಷನ್ ಡಿಸ್ಪ್ಲೇಸ್ ದ proportion or percentage of observation in each interval or class. It is useful for comparing different data sets or for analyzing the distribution of data within a set. Relative frequency distribution ಅಂದರೆ ನಾವು ಏನು ಅಬ್ಸರ್ವೇಷನ್ಸ್ ಅಥವಾ ಡೇಟಾನ ಕಲೆಕ್ಟ್ ಮಾಡಿರ್ತೀವಿ ಅದನ್ನು ನಾವು ಪರ್ಸೆಂಟೇಜಲ್ಲಿ ಅಥವಾ ಪ್ರೊಪೋರ್ಷನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಟು ಕಂಪೇರಿಂಗ್ ಆಫ್ 2 ಸೆಟ್ಸ್ ಆಫ್ ಡೇಟಾ. 2 ಸೆಟ್ ಆಫ್ ಡೇಟಾನ ಇದು ಕಂಪೇರ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅಂತಹ ಡೇಟಾನ ನಾವೇನಂತ ಕರಿತೀವಿ, ರಿಲೇಟಿವ್ ಫ್ರೀಕ್ವೆನ್ಸಿ ಡೇಟಾ ಅಂತ ಕರಿತೀವಿ. ಓಕೆನಾ, ಇವಾಗ ನಾವು 2 ಸೆಟ್ ಆಫ್ ಡೇಟಾನ ಕಂಪೇರ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಇವಾಗ ರಿಲೇಟಿವ್ ಫ್ರೀಕ್ವೆನ್ಸಿಗೆ ಒಂದು ಫಾರ್ಮುಲಾ ಇದೆ, ಅದನ್ನು ಹೇಳ್ಬಿಡ್ತೀನಿ. ಫ್ರೀಕ್ವೆನ್ಸಿ ಆಫ್ ದ ಇವೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇವೆಂಟ್ಸ್, ಇದು ಫಾರ್ಮುಲಾ. ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ನು ಬರೀ ನ್ಯೂಮರಿಕಲ್ ಆಗಿ ಅಲ್ಲ, ವಿಷುವಲಿ ಕೂಡ ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ವಿಷುವಲಿ ನಾವು ವಿತ್ ನ್ಯೂಮರಿಕಲಿ ರೆಪ್ರೆಸೆಂಟ್ ಮಾಡುವಂತಹ ಟೈಪ್ನ ನಾವೇನಂತ ಕರಿತೀವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ಡೇಟಾ ಅಂತ ಅಂತೀವಿ. ಓಕೆನಾ, ಇವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಎಷ್ಟೊಂದು ಟೈಪ್ಸ್ ಇದ್ದಾವೆ. ಹಿಸ್ಟೋಗ್ರಾಮ್ ಆಗಿರ್ಬೋದು, ಲೈನ್ ಗ್ರಾಫ್ ಆಗಿರ್ಬೋದು, ಬಾರ್ ಗ್ರಾಫ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಇದೆಲ್ಲ ಕೂಡ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ತಿಳ್ಕೊತಾ ಹೋಗೋದಾದರೆ, ಲೈನ್ ಗ್ರಾಫ್ ಆರ್ ಲೀನಿಯರ್ ಗ್ರಾಫ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಕಂಟಿನ್ಯೂಸ್ ಡೇಟಾ. ಕಂಟಿನ್ಯೂಸ್ ಡೇಟಾ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ನಾನು ಇಂದಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಇನ್ನೂ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಓಕೆನಾ, ಇವಾಗ ಲೈನ್ ಗ್ರಾಫ್ ಅನ್ನೋದು ನಮಗೆ ಕಂಟಿನ್ಯೂಸ್ ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಬಾರ್ ಗ್ರಾಫ್.
Bar graph is used to display the category of the data, and it compare the data using solid bars. ಇದು ಕ್ಯಾಟಗರಿ ಆಫ್ ಡೇಟಾನ, ಒಂದು ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಡೇಟಾನ ಇದು ರೆಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬಾರ್ ಗ್ರಾಫ್ ಅನ್ನೋದು. ಆ್ಯಂಡ್ ಮೇನ್ ಇದ್ರದ್ದು ಪರ್ಪಸ್ ಏನಪ್ಪ ಅಂದರೆ ಒಂದು ಎರಡು ಡೇಟಾ ಸೆಟ್ಟನ್ನ ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಮತ್ತು ರೆಪ್ರೆಸೆಂಟೇಷನ್ ಮಾಡ್ತಕ್ಕಂಥ ಗ್ರಾಫ್ನ ನಾವೇನಂತ ಕರಿತೀವಿ, ಬಾರ್ ಗ್ರಾಫ್ ವಿತ್ ದ ಹೆಲ್ಪ್ ಆಫ್ ಸಾಲಿಡ್ ಬಾರ್ಸ್. ನಿಮಗೆ ಗೊತ್ತಿರುತ್ತೆ, ಬಾಕ್ಸ್ ಆಗಿ ನಾವು ಬಾರ್ ಗ್ರಾಫ್ನ ಪ್ಲಾಟ್ ಮಾಡ್ತೀವಿ. ಸೊ ಅದನ್ನ ಏನಂತ ಕರಿತೀವಿ, ಬಾರ್ ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಹಿಸ್ಟೋಗ್ರಾಮ್ ಅಂದರೆ ಏನಂತ ತಿಳ್ಕೊಳ್ಳೋಣ. ದ ಗ್ರಾಫ್ ದಟ್ ಯೂಸಸ್ ಬಾರ್ಸ್ ಟು ರೆಪ್ರೆಸೆಂಟ್ ದ ಫ್ರೀಕ್ವೆನ್ಸಿ ಆಫ್ ನ್ಯೂಮರಿಕಲ್ ಡೇಟಾ ದಟ್ ಆರ್ ಆರ್ಗನೈಸ್ಡ್ ಇಂಟು intervals. Since all the intervals are equal and continuous, all the bars have the same width. ಸೊ ಇವಾಗ ಬಾರ್ ಗ್ರಾಫ್ ಆ್ಯಂಡ್ ಹಿಸ್ಟೋಗ್ರಾಮು ನೋಡೋದಕ್ಕೆ ಸೇಮ್ ಥರ ಕಾಣುತ್ತೆ, ಬಿಕಾಸ್ ಇದನ್ನು ಕೂಡ ನಾವು ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೋಸ್ಕರ ನಮಗೆ ಬಾರ್ ಗ್ರಾಫ್ ಮತ್ತು ಹಿಸ್ಟೋಗ್ರಾಮ್ ಎರಡೂ ಸೇಮ್ ಅಂತ ಕಾಣುತ್ತೆ. ಓಕೆನಾ. ಇವಾಗ ನಮಗೆ ಏನಂತ ಹೇಳಿದೆ, ಬಾರ್ ಗ್ರಾಫ್ ಅನ್ನೋದು ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದೇ ಹಿಸ್ಟೋಗ್ರಾಮ್ ಅನ್ನೋದು ಫ್ರೀಕ್ವೆನ್ಸಿನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಫ್ರೀಕ್ವೆನ್ಸಿನ ರೆಪ್ರೆಸೆಂಟ್ ಮಾಡೋದು ನಾವು ಹಿಸ್ಟೋಗ್ರಾಮ್ ಅಂದರೆ, ಅದರಲ್ಲೂ ಕೂಡ ಏನು ವಿಡ್ತ್ ಬರುತ್ತೆ ನಮಗೆ. ಇವಾಗ ಬಾರ್ ಗ್ರಾಫಲ್ಲಿ ಸೇಮ್ ವಿಡ್ತ್ ಬರೋದಿಲ್ಲ, ಬಟ್ ನಾವು ಇದು ಹಿಸ್ಟೋಗ್ರಾಮಲ್ಲಿ ನೋಡಿದ್ರೆ ಸೇಮ್ ವಿಡ್ತಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಿರ್ತೀವಿ. ಅಂತಹ ಗ್ರಾಫ್ನ ನಾವೇನಂತ ಕರಿತೀವಿ, ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾಫ್ ಯಾವುದಪ್ಪ ಅಂದರೆ ಸ್ಟೆಮ್ ಆ್ಯಂಡ್ ಲೀಫ್ ಪ್ಲಾಟ್. ಇವತ್ತು ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಯಾಕೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಲೀಸ್ಟ್ ವ್ಯಾಲ್ಯೂನ ಮತ್ತು ಗ್ರೇಟರ್ ವ್ಯಾಲ್ಯೂನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಅದ್ಯಾವುದು ಅಂದರೆ ಸ್ಟೆಮ್ ಆ್ಯಂಡ್ ಲೀಫ್ ಪ್ಲಾಟ್. ಓಕೆನಾ. ಇಷ್ಟು ಟೈಪ್ಸ್ ಆಫ್ ಗ್ರಾಫ್ ಡೆಫಿನಿಷನ್ ಆಗಿತ್ತು. ಇವಾಗ ನಿಮಗೆ ಏನಾದರೂ ಡಿಫ್ರೆನ್ಸ್ ಬಿಟ್ವೀನ್ ಟೈಪ್ಸ್ ಆಫ್ ಗ್ರಾಫ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ PDF ಅಪ್ಲೋಡ್ ಮಾಡಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಬಟ್ ಡಿಸ್ಕ್ರಿಪ್ಷನಲ್ಲಿ ಹಾಕೋ ನನ್ನ PDF ಲಿಂಕು ಅನೇಬಲ್ ಆಗ್ತಾಯಿಲ್ಲ. ಸೊ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟಾಗಿ ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಅದ್ರ ಜೊತೆಗೆ ಕ್ವಶನ್ ಬ್ಯಾಂಕ್ ಕೂಡ ಹಾಕಿರ್ತೀನಿ. ನೆಕ್ಸ್ಟ್ ಚಾಪ್ಟರ್ ಆಫ್ ಮ್ಯಾಥ್ಸ್ದು ಕೂಡ ನಾನು ಅಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಈ ಚಾಪ್ಟರ್ದು ಇಷ್ಟು ಎಕ್ಸ್ಪ್ಲನೇಷನ್ ಆಗಿತ್ತು. ನನಗೆ ಆದಷ್ಟು ಎಷ್ಟು ಕವರ್ ಮಾಡೋದಕ್ಕಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ನಿಮ್ಗೇನಾದರೂ ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿದರೆ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.